ರಣರಂಗದಿಂದಲೇ ರಣರೋಚಕ ವರದಿಯೊಂದಿದೆ. ಅದರಿಂದನೇ ನ್ಯೂಸ್ ಅವರ್ ಆರಂಭಿಸೋಣ. ಇರಾನಿನ ಮೇಲೆ ಅಮೆರಿಕ ಇಸ್ರೇಲಿನ ಜಂಟಿ ದಾಳಿಯ ಮುಂದುವರಿದ ಭಾಗ. ಹಾಗೆ ನೋಡಿದ್ರೆ ಇಸ್ರೇಲ್ ದಾಳಿಯ ಪ್ರಮಾಣವನ್ನು ತುಂಬ ಕಡಿಮೆ ಮಾಡಿದೆ. ಇಸ್ರೇಲ್ನಿಂದ ದಾಳಿ ತುಂಬ ಕಡಿಮೆ ಆಗಿದೆ. ಇಸ್ರೇಲ್ ಡಿಫೆನ್ಸಿವ್ ಮೋಡಿಗೆ ಬಂದಿದೆ. ಈಗ ಇರಾನ್ ಮೇಲೆ ಹೆಚ್ಚು ಕಡಿಮೆ ಅಮೆರಿಕ ಏಕಾಂಗಿ ದಾಳಿ ನಡೆಸ್ತಾ ಇರೋದು. ನಿಮಗೆ ನೆನಪಿದ್ರೆ ಯುದ್ಧ ಶುರುವಾಗಿದ್ದು ಫೆಬ್ರವರಿ 28ನೇ ತಾರೀಕು. ಮಾರ್ಚ್ 1ನೇ ತಾರೀಕು ಅಮೆರಿಕ ಘಂಟಾಘೋಷವಾಗಿ ಹೇಳ್ತು, ವಿ ಹ್ಯಾವ್ ಅನ್ಕಂಟೆಸ್ಟೆಡ್ ಕಂಟ್ರೋಲ್ ಓವರ್ ಇರಾನ್ ಸ್ಕೈಸ್ ಅಂತ. ಅಂದರೆ ಇರಾನಿನ ಆಕಾಶದಲ್ಲಿ ನಾವು ಹಾರಾಡ್ತಾ ಇದ್ದರೆ ನಮಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಅದರ ಅರ್ಥ ಏನು? ಇರಾನ್ ಹತ್ರ ಯುದ್ಧ ವಿಮಾನಗಳಿಲ್ಲ, ನಮ್ಮ ವಿಮಾನಗಳನ್ನು ಹೊಡೆದುರುಳಿಸಬಲ್ಲಂಥ ವೆಪನ್ ಸಿಸ್ಟಮ್ಮೇ ಅವ್ರ ಹತ್ರ ಇಲ್ಲ, ನಾವು ಆರಾಮಾಗಿ ಇರಾನಿನ ಆಕಾಶದ ತುಂಬ ಓಡಾಡ್ತಿದ್ದೀವಿ ಅಂತ. ಸತ್ಯ ಅದೇನಾ? ನೋ, ಇಟ್ ಈಸ್ ನಾಟ್. ಇರಾನಿನ ಏರ್ ಪವರ್ ಕೊಲಾಪ್ಸ್ ಆಗಿದೆ, ಅಗ್ರಿ. ಆದರೆ ಫೈಟಿಂಗ್ ಸ್ಪಿರಿಟ್ ಕಡಿಮೆ ಆಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಸ್ಟೆಲ್ತ್ ಬಾಂಬರ್ ಅಂತ ಕರೀತಾರೆ. ಸ್ಟೆಲ್ತ್ ಬಾಂಬರ್ ಅಂದ್ರೇನು? ಶತ್ರುವಿನ ರೆಡಾರನ್ನು ಕನ್ಫ್ಯೂಸ್ ಮಾಡಿ ಹಾಕಿ ಶತ್ರುವಿನ ಆಕಾಶದಲ್ಲಿ ಹಾರಾಡಬಲ್ಲಂಥ ವಿಮಾನಗಳು, ಯುದ್ಧ ವಿಮಾನಗಳು. ಶತ್ರುವಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ರಡಾರ್ನಲ್ಲಿ, ಇದೇನು ವಿಮಾನ ಹಾರ್ತಿದೆಯೋ ಹದ್ದು ಹಾರ್ತಿದೆಯೋ ಗೊತ್ತೇ ಆಗೋದಿಲ್ಲ ಅಂತ. ಅಂಥ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಇರಾನಿಗೆ ರಷ್ಯನ್ ಟೆಕ್ನಾಲಜಿ ಹೆಲ್ಪ್ ಮಾಡ್ತಾ ಇದೆ. ತುಂಬ ಪ್ರಿಮಿಟಿವ್ ಅನ್ನಬಹುದಾದ ಆಯುಧಗಳನ್ನು ಇಟ್ಕೊಂಡು ಹೋರಾಡ್ತಿದ್ದಾರೆ ಅವರು. ಅದೇ ರೀತಿಯಲ್ಲಿ ತನ್ನ ಗಡಿ ಪ್ರದೇಶದೊಳಗೆ ಬಂದಂಥ ಒಂದು F-15 ಇರಾನ್ ಹೊಡೆದಾಕ್ತು ಇನ್ ದ ಸೆನ್ಸ್ ಆಕಾಶದಲ್ಲಿ ಅದಕ್ಕೆ ಮಿಸೈಲಲ್ಲಿ ಏಟು ಕೊಡ್ತು. ಕೆಲವರು ಹೇಳ್ತಾರೆ ಆ ಏಟು ಬಿದ್ದದ್ದು ಈ ಹೆಗಲ ಮೇಲೆ ಇಟ್ಕೊಂಡು ಹಾರಿಸ್ತಾರಲ್ಲ, ಹೆಗಲ ಮೇಲೆ ಇಟ್ಕೊಂಡು ಲಾಂಚ್ ಮಾಡ್ತಾರೆ, ರಾಕೆಟ್ ಲಾಂಚರ್, ಅಂಥ ಸಣ್ಣ ವೆಪನ್ನಿಂದ ಹೊಡೆದ್ರೆ ಅದನ್ನು ಅಂತ. ಇದೇನಾಗುತ್ತೆ, ಶತ್ರು ಪಾಳಯದಲ್ಲಿ ಶತ್ರು ದೇಶದೊಳಗಡೆ ಒಂದು ಯುದ್ಧ ವಿಮಾನ ಬಂದಾಗ ಇದು F-15, ಇದಕ್ಕೆ ಸ್ಟೆಲ್ತ್ ಕೆಪಾಸಿಟಿ F-35ನಷ್ಟು ಇರೋದಿಲ್ಲ. F-35ನ ಸ್ಟೆಲ್ತ್ ಕೆಪಾಸಿಟಿಯಲ್ಲೂ ಅನೇಕ ಲೂಪ್ ಹೋಲ್ಗಳಿದ್ದಾವೆ. ಇನ್ಯಾವ ಥರ ಮಾತಾಡೋಣ. F-15 ಇದು ರಡಾರಿಗೆ ಕಾಣಿಸಿಕೊಳ್ಳಬಾರ್ದು ಅಂತ ಸಾಧ್ಯ ಆದಷ್ಟು ಕೆಳ ಹಂತದಲ್ಲೇ ಹಾರಬೇಕಿದು. ಭೂಮಿಗೆ ಎಷ್ಟು ಸಾಧ್ಯವೋ ಅಷ್ಟು ಹತ್ತಿರದಲ್ಲಿ ಹಾರಬೇಕು. 2 ಗುಡ್ಡಗಳಿದ್ದರೆ ಗುಡ್ಡಗಳ ಮಧ್ಯದಿಂದ ಹಾರ್ಕೊಂಡು ಹೋಗ್ಬೇಕದು. ಆವಾಗ ರಡಾರ್ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಆ ಗುಡ್ಡದ ಗವಿಗಳಲ್ಲಿ ಇರಬಹುದಾದಂಥ ಗನ್ಗಳ ಕಣ್ಣಿಗೆ ಕಾಣಿಸ್ಬಿಡುತ್ತೆ. ಹಾಗೆ ಒಂದು F-15 ಯುದ್ಧ ವಿಮಾನವನ್ನು ಇರಾನ್ ಹೊಡೆದಾಗ ಪೈಲಟ್ಗಳಿಗೆ ಎಜೆಕ್ಟ್ ಆಗುವಷ್ಟು ಟೈಮ್ ಇತ್ತು, ಅವಕಾಶ ಇತ್ತು. ಯಾವುದೇ ಪೈಲಟ್ನ ಪಾಲಿಗೆ ಎಜೆಕ್ಟ್ ಅನ್ನುವಂಥದ್ದು ಒಂದು ನೈಟ್ ಮೇರ್, ದುಸ್ವಪ್ನ. ಅದು ಯುದ್ಧ ವಿಮಾನದ ಪೈಲಟ್ಗಳಿಗಿರುವ ಅವಕಾಶ. ಯುದ್ಧ ವಿಮಾನ ಇನ್ನು ಕಂಟ್ರೋಲಿಗೆ ಸಿಗೋದಿಲ್ಲ, ಇದು ಕ್ರ್ಯಾಶ್ ಆಗದೆ ಅಂದಾಗ ಅವ್ರಿಗೊಂದು ಬಟನ್ ಕೊಟ್ಟಿರ್ತಾರೆ. ಆ ಬಟನ್ ಒತ್ತಿದ್ರೆ ಯುದ್ಧ ವಿಮಾನದ ಮೇಲಿನ ಗ್ಲಾಸ್ ಪಾರ್ಟ್ ಇರುತ್ತಲ್ಲ, ಕಾಕ್ಪಿಟ್ ಮೇಲೆ, ಅದಕ್ಕೆ ಮೇಲೆ ಹಾರು ಹೋಗುತ್ತೆ. ಇವರು ಕುಳಿತಿರುವ ಸೀಟು ಯುದ್ಧ ವಿಮಾನದಿಂದ ಹಾರಿ 50 ಮೀಟರ್ ಮೇಲೆ ಹೋಗುತ್ತೆ. 50 ಇಲ್ಲಿ ನೋಡ್ತಾ ಇದ್ದೀರಿ, ಇದು ಬೇರೆ ಬೇರೆ ಸಂದರ್ಭದಲ್ಲಿ ಎಜೆಕ್ಟ್ ಆಗಿರುವಂಥ ದೃಶ್ಯಗಳಿವು. 50 ಮೀಟರ್ ಮೇಲೆ ಹೋಗ್ಬಿಡುತ್ತೆ. ಅಷ್ಟ್ಯಾಕೆ ಮೇಲೆ ಹೋಗ್ಬೇಕು? ವಿಮಾನ ಮೊದಲೇ ಹಾಳಾಗಿರುತ್ತೆ, ಬೆಂಕಿ ಹತ್ಕೊಂಡು ಉರಿತಾ ಇರುತ್ತೆ. ನೀವು 10 ಫೂಟ್ ಮೇಲೆ ಹೋಗಿ ಇದೇ ವಿಮಾನ ಬಡಿದು ಪೈಲಟ್ಸ್ ಹತ್ತಿರ ಎಜೆಕ್ಟ್ ಮಾಡೋದರ ಪ್ರಯೋಜನ ಆದರೂ ಏನು? ಅಷ್ಟು ಮೇಲಕ್ಕೆ ಹೋಗುತ್ತದು. ಈ ವಿಮಾನ ತನ್ನ ಪಾಡಿಗೆ ತಾನು ಮುಂದೆಲ್ಲೋ ಹೋಗಿ ಕ್ರ್ಯಾಶ್ ಆಗುತ್ತೆ. ಈ ಪೈಲಟ್ಟು ಪ್ಯಾರಾಚೂಟ್ ಓಪನ್ ಮಾಡ್ಕೊಂಡು ಭೂಮಿಯ ಮೇಲೆ ಇಳಿತಾನೆ, ಅಥವಾ ಇಳಿತಾರೆ ಇಬ್ಬರು. ಇದು ಪೈಲಟ್ಗಳ ಪ್ರಾಣ ಉಳಿಸುವುದಕ್ಕೆ ಅಂತ ಯುದ್ಧ ವಿಮಾನಗಳಲ್ಲಿರುವ ಒಂದು ತಂತ್ರಜ್ಞಾನ. ನೈಟ್ ಮೇರ್ ಅಂತ ಯಾಕಂದೆ? ಒಬ್ಬ ಪೈಲಟ್ ತನ್ನ ಜೀವನದಲ್ಲಿ ಒಂದು ಸಲ ಹಿಂಗೆ ಇಜೆಕ್ಟ್ ಮಾಡಿದ್ರೆ ಅದು ಯಾವುದರಲ್ಲಾದರೂ ಆಗ್ಬೋದು, ರಣರಂಗದಲ್ಲಾದರೂ ಮಾಡಬಹುದು. ಅಥವಾ ವಿಮಾನ ಹಾರಾಡ್ತಾ ಇದೆ, ಎಂಜಿನ್ ಫೇಲ್ ಆಗಿಬಿಡ್ತು, ಏನು ಮಾಡ್ತಾರೆ ಅವಾಗ? ಪ್ರಾಣ ಉಳಿಸ್ಕೋಬೇಕಲ್ಲ, ಆವಾಗಲೂ ಎಜೆಕ್ಟ್ ಮಾಡ್ತಾರೆ.
ಒಂದು ಸಲ ಒಬ್ಬ ಪೈಲಟ್ ಹಿಂಗೆ ಇಜೆಕ್ಟ್ ಮಾಡಿಬಿಟ್ರೆ ಆತ ಮುಂದೆ ಯಾವತ್ತೂ ಯುದ್ಧ ವಿಮಾನ ಹಾರಿಸುವ ದೈಹಿಕ ಸ್ಥಿತಿಲಿ ಉಳಿದಿರೋದಿಲ್ಲ ಸಾಮಾನ್ಯವಾಗಿ. ಯಾಕೆ? ಎಷ್ಟು ಫೋರ್ಸ್ಫುಲಿ ಈ ಪೈಲಟ್ ಸೀಟು ಮೇಲೆ ಹಾರುತ್ತೆ ಅಂತಂದರೆ ಅದ್ರ ಕೆಳಗೆ 2 ರಾಕೆಟ್ ಇರ್ತವೆ. ಕೆಲವು ಅನುಭವಿ ಪೈಲಟ್ಗಳು ಹೇಳ್ತಾರೆ, ಅವರು ಯಾರನ್ನ ಎಜೆಕ್ಟ್ ಮಾಡಿದಾರಲ್ಲ ಅವ್ರಿಗೆ ಮಾತ್ರ ಹೆಂಗಿರುತ್ತದು ಎಕ್ಸ್ಪೀರಿಯನ್ಸ್ ಅಂದರೆ, ಸೀಟ್ ಕೆಳಗೆ ಬಾಂಬ್ ಬ್ಲಾಸ್ಟ್ ಆದಂಗೆ ಇರುತ್ತಂತೆ. ಅಷ್ಟು ಫೋರ್ಸಿಂದ ಮೇಲೆ ಎತ್ತುತ್ತದು. ಸ್ಪೈನಲ್ ಕಾರ್ಡ್ ಮುರಿದು ಹೋಗ್ಬಿಡ್ತಾವೆ ಒಂದೊಂದು ಸಲ ಆ ಫೋರ್ಸಿಗೆ. ಬೆನ್ನು ಮೂಳೆ ಮುರಿದು ಕ್ರ್ಯಾಕ್ ಆಗಿ ಹೋಗ್ಬಿಡ್ತವೆ. ಆ ಪ್ರೆಷರ್ನಲ್ಲಿ ಇಜೆಕ್ಟ್ ಆಗ್ತಾರೆ. ಅಷ್ಟೇ ಪ್ರೆಷರ್ನಲ್ಲಿ ಅಮೇರಿಕದ F-15E ಯುದ್ಧ ವಿಮಾನದ 2 ಪೈಲಟ್ಗಳು ಎಜೆಕ್ಟ್ ಆಗಿಬಿಟ್ರು. 2 ಪೈಲಟ್ಗಳು. ಈಗ ಚಾಲೆಂಜ್ ಇರೋದು ಅವ್ರನ್ನ ಕರ್ಕೊಂಬರ್ಬೇಕು. ಶತ್ರು ದೇಶದ ಹೃದಯ ಭಾಗದಿಂದ ಅವ್ರನ್ನ ಎತ್ಕೊಂಬರ್ಬೇಕು ಇವ್ರು ಹೊರಗೆ, ರಣರಂಗದ ಮಧ್ಯದಲ್ಲಿ. ಪೈಲಟ್ಗಳಿಗೆ ಇದರ ಟ್ರೈನಿಂಗ್ ಆಗಿರುತ್ತೆ. ಅಕಸ್ಮಾತ್ ಇಜೆಕ್ಟ್ ಆಗಿ ನೀವು ಶತ್ರು ದೇಶದಲ್ಲಿ ಬಿದ್ದರೆ ಏನು ಮಾಡಬೇಕು ಅಂತ ಬಹಳ ವಿವರವಾದ ಟ್ರೈನಿಂಗ್ ಆಗಿರುತ್ತೆ. ಅವ್ರ ಹತ್ರ ಆ ದೇಶದ ಮ್ಯಾಪ್ ಇರುತ್ತೆ. ಯಾವ ಪ್ರದೇಶದ ಮೇಲೆ ಕಾರ್ಯಾಚರಣೆ ಮಾಡ್ತಿರ್ತಾರೆ ಅದರದ್ದೊಂದು ಮ್ಯಾಪ್ ಕೊಟ್ಟಿರ್ತಾರೆ ಅವ್ರಿಗೆ. ಜೊತೆಗೆ ಒಂದು ಸ್ಮಾಲ್ ವೆಪನ್ ಇರುತ್ತೆ, ಫೈರ್ ಆರ್ಮ್ ಇರುತ್ತೆ, ಒಂದು ಪಿಸ್ಟಲ್ ಇರುತ್ತೆ. ನೋಡಿ, ಯೋಚನೆ ಮಾಡಿ, ನೀವು ಒಂದು ಶತ್ರು ದೇಶದಲ್ಲಿ ಹೋಗಿ ಪೈಲಟ್ ಬಿದ್ದನಪ್ಪ, ಅಲ್ಲಿ ಎದುರಿಗೆ ಬರುವ ಪ್ರತಿಯೊಬ್ಬನೂ ಶತ್ರುವೇ. ಕೆಲವೊಂದು ಘಟನೆಗಳಲ್ಲಿ ನೋಡಿದ್ದೀವಿ ನಾವು. ಯಾರೋ ರೈತರು ಕೃಷಿ ಮಾಡ್ಕೊಂಡಿರ್ತಾರೆ, ಮೇಲಿಂದ ಪ್ಯಾರಾಶೂಟ್ ಬರುತ್ತೆ, ಬೀಳ್ತಾನೊಬ್ಬ. ಆ ರೈತನಿಗೆ ಪೈಲಟ್ ಶತ್ರು. ಫಸ್ಟ್ ಮೆಸೇಜ್ ಹೋಗೋದು ಲೋಕಲ್ ಪೊಲೀಸ್ ಸ್ಟೇಷನ್ಗೆ. ಆ ಸ್ಥಿತಿಯಿಂದ ಹೋರಾಡಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಸ್ಮಾಲ್ ಆರ್ಮ್ ಕೊಟ್ಟಿರ್ತಾರೆ ಪೈಲಟ್ ಹತ್ರ. ಅಕಸ್ಮಾತ್ ತನ್ನ ಎಲ್ಲವನ್ನೂ ಬಿಟ್ಟು ಆತ ಸಮಾಜದ ಆ ದೇಶದ ಶತ್ರು ದೇಶದಲ್ಲಿ ಒಂದು ಮಾರ್ಕೆಟ್ಗೆ ಹೋಗ್ಬಿಟ್ಟ ಅಂತ ಇಟ್ಕೊಳ್ಳಿ. ಖರ್ಚು ಮಾಡೋದಕ್ಕೆ ಅಂತ ಆ ದೇಶದ ಕರೆನ್ಸಿ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಭಾರತೀಯ ಪೈಲಟ್ ಒಬ್ಬ ಪಾಕಿಸ್ತಾನದ ಮೇಲೆ ಕಾರ್ಯಾಚರಣೆ ಮಾಡೋದಕ್ಕೆ ಹೋಗುವಾಗ ಪಾಕಿಸ್ತಾನಿ ದುಡ್ಡು ಇಟ್ಕೊಂಡಿರ್ತಾನೆ ಆತ ಒಂದಷ್ಟು. ಅಕಸ್ಮಾತ್ ಎಜೆಕ್ಟ್ ಆಗಿ ಅಲ್ಲಿ ತಪ್ಪಿಸ್ಕೊಂಡು ಜೀವನ ಮಾಡೋದಕ್ಕೆ ಬೇಕು ಅಂತ ವಾಪಸ್ ಸುರಕ್ಷಿತವಾಗಿ ಕರ್ಕೊಂಬರೋ ತನಕ ಅಷ್ಟರ ಮಟ್ಟಿಗೆ ಪ್ರಿಪ್ರೇಷನ್ ಇರುತ್ತೆ ಅವ್ರದ್ದು. ಆ ರೀತಿಯಲ್ಲಿ ಇಬ್ಬರು F-15E ಪೈಲಟ್ಗಳೇ ಇರಾನ್ನಲ್ಲಿ ಸಿಕ್ಕಾಕೊಂಡ್ರು. ಇವರ ಸೀಟ್ ಇರುತ್ತಲ್ಲ, ಪೈಲಟ್ ಸೀಟು, ಅದು ಡೆವಲಪ್ ಆಗೋದಕ್ಕೆ ತುಂಬ ಸಂಶೋಧನೆಗಳಾಗಿದ್ದಾವೆ. ಒಂದು ಸೀಟಿನ ಬೆಲೆ 3,70,00,000 ಅಂತಿದ್ದು. ಬರೀ ಸೀಟಿನ ಬೆಲೆ 3,70,00,000. ಆ ಸೀಟು ತಾನು ಬಿದ್ದ ಜಾಗವನ್ನು ತಿಳಿಸೋದಕ್ಕೆ ಸಿಗ್ನಲ್ಸ್ ಎಮಿಟ್ ಮಾಡ್ತಾ ಇರುತ್ತೆ. ಈಗ ಅಮೇರಿಕದ ಪೈಲಟ್ ಇರಾನ್ನಲ್ಲಿ ಬಿದ್ದಾಗ ಅಮೇರಿಕಾಗೆ ಗೊತ್ತಾಗ್ತಿರುತ್ತೆ ಆ ಸೀಟ್ ಎಲ್ಲಿದೆ ಅಂತ. ಹಂಗಿದ್ರೆ ಪೈಲಟ್ ಅಲ್ಲೇ ಇರೋದಪ್ಪ, ಬಂದು ಕರ್ಕೊಂಡು ಹೋಗ್ತಾರೆ ಹೆಂಗಾರು ಮಾಡಿ ಅಂತ. ಸತ್ತೋಗ್ಬಿಡ್ತಾರೆ ಹಂಗಾದರೆ. ಶತ್ರು ನೆಲದಲ್ಲಿ ಎಜೆಕ್ಟ್ ಆದ ತಕ್ಷಣ ಪೈಲಟ್ ಮಾಡಬೇಕಾದ ಮೊದಲ ಕೆಲಸ ತನ್ನ ಪ್ಯಾರಾಚೂಟ್ನ ಮಡಚಿ ಬಚ್ಚಿಡೋದು. ಆ ಶಕ್ತಿ ಉಳ್ಕೊಂಡಿರೋದಿಲ್ಲ ಅವ್ರಿಗೆ. ಹೇಳಿದ್ನಲ್ಲ ಆವಾಗಲೇ, ಬೆನ್ನು ಮೂಳೆ ಕ್ರ್ಯಾಕ್ ಆಗಿಬಿಟ್ಟಿರುತ್ತೆ ಒಂದೊಂದು ಸಲ. ಲ್ಯಾಂಡಿಂಗು ರಫ್ ಲ್ಯಾಂಡಿಂಗ್ ಆಗುತ್ತೆ. ಪ್ಯಾರಾಶೂಟು ಕೈಕಾಲು ಮುರಿದು ಹೋಗಿರುವ ಸಾಧ್ಯತೆಗಳಿರ್ತವೆ. ಅದು ಎಲ್ಲದರ ಮಧ್ಯೆಯೂ ಆತ ತನ್ನ ಪ್ಯಾರಾಚೂಟ್ ಬಚ್ಚಿಡಬೇಕು. ಯಾಕಂದರೆ ಮೊದಲು ಎದ್ದು ಕಾಣಿಸೋದೇ ಅದು. ಅದಾದ ಮೇಲೆ ತಾನು ಬಿದ್ದ ಜಾಗದಿಂದ ಸಾಧ್ಯ ಆದಷ್ಟು ದೂರ ಹೋಗ್ಬೇಕು ಅವನು. ಅದನ್ನು ಹುಡುಕೊಂಡು ಬರ್ತಾರೆ ಶತ್ರುಗಳಲ್ಲಿ. ಸಾಧ್ಯ ಆದಷ್ಟು ದೂರ ಹೋಗ್ಬೇಕು. ಆತನ ಹತ್ರ ಒಂದು ಡಿವೈಸ್ ಇರುತ್ತೆ. ಆ ಡಿವೈಸ್ ಮೂಲಕ ಸಿಗ್ನಲ್ ಕೊಡಬೇಕು. ಹೈ ಫ್ರೀಕ್ವೆನ್ಸಿ ಸಿಗ್ನಲ್ ಇರುತ್ತದು. ಆ ಸಿಗ್ನಲ್ಲು ಕೇವಲ ತನ್ನ ದೇಶದವರು ಮಾತ್ರ ಕ್ಯಾಪ್ಚರ್ ಮಾಡೋ ಹಂಗಿರುತ್ತೆ. ಆದರೆ ಹೇಳೋದಕ್ಕೆ ಬರೋದಿಲ್ಲ ಟೆಕ್ನಾಲಜಿ. ಒಂದು ಸಲ ಶತ್ರುನು ಕ್ಯಾಪ್ಚರ್ ಮಾಡಿಬಿಟ್ರೆ ಆ ಫ್ರೀಕ್ವೆನ್ಸಿಯನ್ನು, ಆ ಕಾರಣಕ್ಕೆ ಕಂಟಿನ್ಯೂಸ್ ಆಗಿ ಫ್ರೀಕ್ವೆನ್ಸಿ ಮೆಸೇಜ್ ಕೊಡೋದಕ್ಕಾಗೋದಿಲ್ಲ. ಒಂದು 10 ಸೆಕೆಂಡ್ ಕೊಡಬೇಕು, ಗಂಟೆಗಟ್ಟಲೆ ಸುಮ್ಮನಾಗಬೇಕು. 10 ಸೆಕೆಂಡ್ ಕೊಡಬೇಕು, ಗಂಟೆಗಟ್ಟಲೆ ಸುಮ್ಮನಾಗಬೇಕು. ಆ ಪ್ರೆಷರ್ನಲ್ಲಿರ್ತಾರೆ. ಈ 2 ಪೈಲಟ್ಗಳ ಪೈಕಿ ಒಬ್ಬ ಪೈಲಟ್ಟು ಕರೆಕ್ಟಾಗಿ ಮೆಸೇಜ್ ಕೊಟ್ಟ. ಅಮೇರಿಕಕ್ಕೆ ಆತ ಅಲ್ಲಿದ್ದಾನೆ ಅಂತ ಗೊತ್ತಾಯಿತು. ಎರಡು ಹಾಕ್ ಹೆಲಿಕಾಪ್ಟರ್ ಕಳಿಸ್ತಾರೆ. ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ ಕಳಿಸಿದ್ರು. ಅದರ ಜೊತೆಗೆ ಇನ್ನೊಂದು ಯುದ್ಧ ವಿಮಾನ ಬಂತು. ಈ ಶೋಲ್ಡರ್ ಫೈರ್ ವೆಪನ್ ಮೂಲಕ ಆ ಇನ್ನೊಂದು ಯುದ್ಧ ವಿಮಾನಕ್ಕೂ ಇರಾನ್ನವ್ರು ಹೊಡೆದ್ರು. ನೋಡಿ, ಒಂದು ಕಾರ್ಯಾಚರಣೆ ಏನೇನು ಕಳ್ಕೊಳ್ಳುತ್ತೆ ಒಂದು ದೇಶ ಅನ್ನೋದಕ್ಕೆ. ಪುಣ್ಯಕ್ಕೆ ಆದ್ರ ಪೈಲಟ್ಗಳು
ವಿಮಾನವನ್ನು ಹಂಗೂ ಹಿಂಗೂ ಇರಾನಿನ ಗಡಿ ದಾಟಿಸಿ ಪೆಸಿಫಿಕ್ ಸಮುದ್ರದಲ್ಲಿ ತಂದು ಪರ್ಷಿಯನ್ ಗಲ್ಫ್ನಲ್ಲಿ ತಂದು ಬೀಳಿಸ್ತಾರೆ ಅದನ್ನು. ಅವರು ಸುರಕ್ಷಿತವಾಗಿ ಉಳಿದ್ರು. ಈ ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ಗಳು 2 ಬಂದಿದ್ವಲ್ಲ, ಹೆಲಿಕಾಪ್ಟರ್ಗಳು ಪೈಲಟ್ ಇದ್ದಲ್ಲಿ ಲ್ಯಾಂಡ್ ಆದವು. ಒಂದು ಹೆಲಿಕಾಪ್ಟರ್ನ ಹೊಡೆದ್ರು ಇವರು ಇರಾನ್ನವರು. ಆತ ಫೋರ್ಸ್ಡ್ ಲ್ಯಾಂಡಿಂಗ್ ಮಾಡಿಸ್ದ ಪೈಲಟ್ಟು, ಹೆಲಿಕಾಪ್ಟರ್ ಪೈಲಟ್ಟು. ಈಗ ಒಂದು ಹೆಲಿಕಾಪ್ಟರ್ ಉಳಿದಿದೆ, ಒಬ್ಬ ಪೈಲಟ್ ಇದ್ದಾನೆ. ಆ ಇನ್ನೊಂದು ಹೆಲಿಕಾಪ್ಟರ್ ಏನು ಫೋರ್ಸ್ ಲ್ಯಾಂಡಿಂಗ್ ಆಯ್ತಲ್ಲ, ಅದರಲ್ಲಿದ್ದಂಥ ಜನರನ್ನೂ ಸೇರಿಸ್ಕೊಂಡು ಎತ್ತಲಾರದ ಭಾರವನ್ನು ಎತ್ಕೊಂಡು ಆ ಹೆಲಿಕಾಪ್ಟರ್ ಟೇಕ್ ಆಫ್ ಆಯಿತು. ಅಂತೂ ಇಂತೂ ಬಂದು ತಗೊಂಬಂದ್ರು ಒಬ್ಬ ಪೈಲಟನ್ನು. ಇನ್ನೊಬ್ಬ ಪೈಲಟ್ ಹೆಂಗೆ ತರೋದು? ಯುದ್ಧ ಇತಿಹಾಸದಲ್ಲಿ ಶಾಶ್ವತವಾಗಿ ದಾಖಲಾಗುವಂಥ ಕಾರ್ಯಾಚರಣೆಯೊಂದನ್ನು ಅಮೆರಿಕ ಮಾಡಿದೆ. C-130J ವಿಮಾನ ಏನಿದೆಯಲ್ಲ, ಭಾರತದ ಹತ್ರನೂ 12 ಇದ್ದಾವೆ. ಪ್ರಪಂಚದ ಅತಿ ದೊಡ್ಡ ಮಿಲಿಟರಿ ಸರಕು ಸಾಗಾಣಿಕೆ ವಿಮಾನ. ನಿಮಗೆ ಏರೋ ಇಂಡಿಯಾ ಶೋಗೆ ಹೋಗಿದ್ರೆ ನೋಡಿರ್ತೀರಿ ನೀವು ಅದನ್ನು. ಅಂಥ 2 ವಿಮಾನಗಳು. ಗೊತ್ತಾಗತ್ತೆ ಅವ್ರಿಗೆ ಪೈಲಟ್ ಎಲ್ಲಿದ್ದಾನೆ ಅಂತ. ಪೈಲಟ್ಟಿಗೆ ನಿನ್ನ ಪಕ್ಕದಲ್ಲೊಂದು ಬೆಟ್ಟ ಇದೆ ನೋಡು, ಬೆಟ್ಟದ ತುದಿ ತನಕ ಹತ್ತು ಅಂತಾರೆ. 48 hours ಈ ಕಾರ್ಯಾಚರಣೆ ಟೋಟಲ್ ತಗೊಂಡಿದ್ದು. ಬೆಟ್ಟದ ತುದಿ ತನಕ ಹತ್ಕೊಂಡು ಬಾ ಅಂತ. ಆತ ಯಾವ ಸ್ಥಿತಿಲಿದ್ನೋ, ಹೆಂಗಿದ್ನೋ, ಬೆಟ್ಟ ಹತ್ತಾನಾತ, ಕಲ್ಲಿನ ಬೆಟ್ಟ, ಅದರ ಮಧ್ಯದಲ್ಲಿ ತಪ್ಪಿಸ್ಕೋಬೇಕು. ಇರಾನ್ ಆ ಭಾಗದ ಅಷ್ಟೂ ಜನರಿಗೆ ಹೇಳಿತ್ತು, ಈ ಪೈಲಟ್ನ ಹಿಡಿದು ಕೊಟ್ಟರೆ $60,000 ಅಮೇರಿಕನ್ ಡಾಲರ್ ಬಹುಮಾನ ಕೊಡ್ತೀವಿ ಅಂತ. $60,000 ಅಮೇರಿಕನ್ ಡಾಲರ್. ಎಲ್ಲರೂ ಹುಡುಕ್ತಾ ಇದ್ರು ಆತನನ್ನು, ಎಲ್ಲಿದ್ದಾನೆ ಇವನು ಅಂತ. ಲೋಕಲ್ ಪೊಲೀಸ್ ಹುಡುಕ್ತಾ ಇದ್ರು, IRGC ಅವರು ಹುಡುಕ್ತಾ ಇದ್ರು, ಜನಸಾಮಾನ್ಯರು ಹುಡುಕ್ತಾ ಇದ್ರು. ಅವರೆಲ್ಲರಿಂದ ತಪ್ಪಿಸ್ಕೊಂಡು ಬೆಟ್ಟ ಹತ್ತಬೇಕಾತ. ಬೆಟ್ಟ ಹತ್ತದ. ಅಮೇರಿಕನ್ರು ಕೇಳಿದ್ರು, ಏನು ಕಾಣಿಸ್ತಾ ಇದೆ ನಿನಗೆ ಅಂತ. ಇವೊಂದು ಯಾವುದೋ ರನ್ವೇ ಥರ ಇದೆ ಇಲ್ಲಿ ಅಂತ. ಯಾವುದೋ ಕಾಲದಲ್ಲಿ ಇರಾನು ಯಾವುದೋ ಕೆಲಸಕ್ಕೆ ಅಂತ ಮಾಡಿಟ್ಟುಕೊಂಡಿದ್ದ ಒಂದು ರನ್ವೇ ಹಾಳಾಗೋಗಿತ್ತು. ಅದೊಂದು ರನ್ವೇ ಕಾಣಿಸ್ತಾ ಇದೆ ಅಂತ. ರನ್ವೇ ಕಾಣಿಸ್ತಾ ಇದೆ ಅಂದ ತಕ್ಷಣ ಅಮೇರಿಕದ ಆಪರೇಷನ್ ಸ್ಟ್ರಾಟರ್ಜಿ ಚೇಂಜ್ ಆಯಿತು. ಅಷ್ಟು ಜಗತ್ತಿನ ಅತಿ ದೊಡ್ಡ ಸರಕು ಸಾಗಣೆ ವಿಮಾನವನ್ನು ತಗೊಳ್ತಾರೆ. ಅದರಲ್ಲಿ ಕಮಾಂಡೋಗಳು ಹತ್ಕೋತಾರೆ. ಆ ವಿಮಾನಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ವಾಪಸ್ ಹಾರಿಸ್ಕೊಂಡು ಬರೋದಕ್ಕಿರಲಿ ಅಂತ ಅದರೊಳಗೆ ಒಂದು ಹೆಲಿಕಾಪ್ಟರ್ ತುರುಕ್ತಾರೆ ಅವರು. ಒಂದು ಆ ಅನ್ಯೂಸ್ಡ್ ರನ್ವೇ ಮೇಲೆ 2 ವಿಮಾನಗಳು ಬಂದು ಇಳಿತವೆ. ವಿಮಾನಗಳು ಬಂದು ಇಳಿದಿದ್ದು ಇರಾನಿಯನ್ರಿಗೆ ಗೊತ್ತಾಗಬಾರ್ದು ಅಂದರೆ ಹೆಂಗೆ ಸಾಧ್ಯ? ಅದು ಗೊತ್ತಾಗುತ್ತೆ ಅವ್ರಿಗೆ. IRGC ಅಟ್ಯಾಕ್ ಮಾಡುತ್ತೆ, ಲೋಕಲ್ ಪೊಲೀಸ್ ಅಟ್ಯಾಕ್ ಮಾಡ್ತಾರೆ. ಅವರ ಜೊತೆ ಹೋರಾಡುವುದಕ್ಕೆ ಆ ವಿಮಾನದಲ್ಲಿ ಕಮಾಂಡೋಗಳಿರ್ತಾರೆ. ಗನ್ ಫೈಟ್ ಆಗುತ್ತಲ್ಲಿ. ಪೈಲಟ್ ಹಂಗೂ ಹಿಂಗೂ ವಿಮಾನದ ಹತ್ರ ಬರ್ತಾನೆ. ಆಯ್ತಲ್ಲ, ಪೈಲಟ್ ಬಂದ, ಈತನನ್ನೇ ರೆಸ್ಕ್ಯೂ ಮಾಡೋದಕ್ಕೆ ಆಪರೇಷನ್ನು. ಹತ್ತಿಸ್ಕೊಂಡ್ರು ವಿಮಾನ. ಹೊರಡೋಣ ಇನ್ನು ಅಂದರೆ ಟೇಕ್ ಆಫ್ ಆಗ್ತಿಲ್ಲ. 2 ವಿಮಾನದ ಗಾಲಿಗಳು ಆ ರನ್ವೇ, ಅನ್ಯೂಸ್ಡ್ ರನ್ವೇ ಅದು. 2 ವಿಮಾನದ ಗಾಲಿಗಳು ಆ ರನ್ವೇನಲ್ಲಿದ್ದಂಥ ಧೂಳು ಮರಳಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ. ವಿಮಾನ ಟೇಕ್ ಆಫ್ ಆಗ್ತಿಲ್ಲ. ಇನ್ನೇನು ಮಾಡಬೇಕು? ಕಮಾಂಡ್ ಸೆಂಟ್ರಿಗೆ ಫೋನ್ ಮಾಡಿ ಇನ್ನೊಂದು ವಿಮಾನ ತರಿಸ್ಕೋತಾರೆ. ಈ ವಿಮಾನದ ಒಂದು ಸ್ಪೆಷಾಲಿಟಿ ಏನು ಅಂದರೆ, ಇದಕ್ಕೆ ಅಚ್ಚುಕಟ್ಟಾದ ರನ್ವೇನೇ ಬೇಕು ಅಂತಿಲ್ಲ. ಭಾರತೀಯ ಪೈಲಟ್ಗಳು ಚೈನಾದ ಗಡಿಯಲ್ಲಿ ಸುಮ್ಮನೆ ಒಂದು ಮೈದಾನದಲ್ಲಿ ಇಳಿಸ್ಬಿಟ್ರು. ಈ ವಿಮಾನದ ಕೆಪಾಸಿಟಿ ಇದು. ಲಾಕ್ಹೀಡ್ ಮಾರ್ಟಿನ್ ಅವ್ರದ್ದು ವೆರಿ ಪವರ್ಫುಲ್ ಏರ್ಕ್ರಾಫ್ಟ್. 2 ವಿಮಾನಗಳು ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ ಮಣ್ಣಲ್ಲಿ. ಕಮಾಂಡೋಗಳು ಏನು ಮಾಡಬೇಕು? ಇನ್ನೊಂದು ವಿಮಾನ ಕರೆಸ್ಕೊಂಡ್ರು. ಆ ವಿಮಾನ ಬಂದು ಲ್ಯಾಂಡ್ ಆಯಿತು. ಅದು ಸಿಕ್ಕಾಕೊಳ್ಳಿಲ್ಲ ಮರಳಿನಲ್ಲಿ. ಎಲ್ಲರೂ ಸೇರ್ಕೊಂಡು ಆ ವಿಮಾನದಲ್ಲಿ ಹತ್ತುತ್ತಾರೆ. ಹತ್ತಿ ಇನ್ನು ಹೊರಡೋಣ ಅಂತ ಸುಮ್ಮನೆ ಹೋದ್ರೆ ಆಗೋದಿಲ್ಲ. 2 ಅಷ್ಟು ಅತ್ಯಾಧುನಿಕವಾದ 2 ವಿಮಾನಗಳನ್ನು ಹೆಂಗಲ್ಲಿ ಶತ್ರುವಿನ ಜಾಗದಲ್ಲಿ ಹೆಂಗೆ ಬಿಟ್ಟು ಹೋಗ್ಬಿಡೋದು? ಬಾಂಬ್ ಬಿಟ್ಟು ಅವನು 2 ಉಡಾಯಿಸ್ಬಿಟ್ರು. ಆ ತಮ್ಮ ವಿಮಾನಗಳಿಗೆ ತಾವೇ ಬಾಂಬ್ ಬಿಟ್ಟು ಉಡಾಯಿಸಿದ್ರು, ಪುಡಿ ಮಾಡಿದ್ರು. ಆ ವಿಮಾನಗಳು ಶತ್ರುವಿನ ಕೈಗೆ ಸಿಗಬಾರದು, ಇಂಟ್ಯಾಕ್ಟಾಗಿ ಸಿಗಬಾರದು ಅಂತ. ಇಂಟ್ಯಾಕ್ಟಾಗಿ ಈ ರಿವರ್ಸ್ ಎಂಜಿನಿಯರಿಂಗ್ ನಡೆಯೋದೇ ಹಿಂಗೆ. ಇತ್ತೀಚೆಗೊಂದು ದಿವಸ ಟೊಮಹಾಕ್ ಕ್ಷಿಪಣಿಯ ರೆಪ್ಲಿಕಾ ಆದಂಥ ಬಾಬರ್ ಕ್ಷಿಪಣಿ ಪಾಕಿಸ್ತಾನಕ್ಕೆ ಹೆಂಗೆ ಸಿಕ್ತು ಅಂತ ಹೇಳಿದ್ದೆ ನಾನು. ಪಾಕಿಸ್ತಾನಕ್ಕೆ ಹೆಂಗೆ ಸಿಕ್ತಿದ್ದು? ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡುವುದಕ್ಕೆ ಅಂತ ಅರಬ್ಬಿ ಸಮುದ್ರದಿಂದ
ಬಿಲ್ ಕ್ಲಿಂಟನ್ ಇದ್ದಾಗ, ಅಮೇರಿಕದ ಅಧ್ಯಕ್ಷರಾಗಿದ್ದಾಗ, ಅಫ್ಘಾನಿಸ್ತಾನದ ಮೇಲೆ ಇವರು ಹಾರಿಸಿದ್ದ ಟೊಮೊಹಾಕ್ ಕ್ಷಿಪಣಿ ಒಂದು ಇಂಟ್ಯಾಕ್ಟಾಗಿ ಫೇಲ್ ಆಗಿ ಪಾಕಿಸ್ತಾನದೊಳಗೆ ಬಿದ್ದುಬಿಡ್ತದೆ. ಹಾಗೆ ಸಿಗ್ತದೆ. ಅದನ್ನು ಇಟ್ಕೊಂಡು ಓಪನ್ ಮಾಡಿ ಅವ್ರು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ತಾವೇ ಒಂದು ಕ್ಷಿಪಣಿ ತಯಾರು ಮಾಡಿದ್ರು, ಬಾಬರ್ ಅಂತ ಹೆಸರಿಟ್ಟರು ಅದಕ್ಕೆ. ಹಾಗೆ ಈ ಥರದ ವಿಮಾನ ಇರಾನ್ ಇನ್ನೊಂದು ಮಾಡಿಬಿಟ್ರೆ ಇಂಟ್ಯಾಕ್ಟಾಗಿ ಸಿಕ್ಕಾಗ ಬ್ಲಾಸ್ಟ್ ಮಾಡಿಬಿಟ್ರು ಅದನ್ನು. ಹತ್ಕೊಂಡು ಉರಿದು ಬಿಡ್ತದು. ಮತ್ತೊಂದು ಏನು ತರಿಸ್ಕೊಂಡಿದ್ರಲ್ಲ ನೋಡಿ, ಅಲ್ಲಿ ದೃಶ್ಯಗಳನ್ನು ನೋಡಿ, ಅದನ್ನು ಇನ್ನೊಂದು ವಿಮಾನ ಏನು ತರಿಸ್ಕೊಂಡಿದ್ರಲ್ಲ, ಅದರಲ್ಲಿ ಆ ಪೈಲಟ್ನನ್ನು, ಆತನ ರಕ್ಷಣೆಗೆ ಹೋಗಿದ್ದಂಥ ಕಮಾಂಡೋಗಳನ್ನು ಹೇರ್ಕೊಂಡು ಫ್ಲೈ ಮಾಡಿ ಬಂದು ಸುರಕ್ಷಿತವಾದ ಜಾಗಕ್ಕೆ ತಲುಪಿದ್ರು. ಆಪರೇಷನ್ ಎಂಟೆಬೆ ನೆನಪಾಗುವಂಥ ಕಾರ್ಯಾಚರಣೆ ಇದು. ಆಪರೇಷನ್ ಎಂಟೆಬೆ ಇಸ್ರೇಲ್ನವ್ರು ಮಾಡಿದ್ರು ಹಿಂಗೊಂದು. ಏರ್ ಫ್ರಾನ್ಸ್ನ ವಿಮಾನದಲ್ಲಿ ಯಹೂದಿಗಳು ಜಾಸ್ತಿ ಪ್ರಯಾಣ ಮಾಡ್ತಾಯಿದ್ರು ಅಂತ ಗೊತ್ತಾಗತ್ತೆ ಅವ್ರಿಗೆ. ಯಾರಿಗೆ? ಭಯೋತ್ಪಾದಕರಿಗೆ, ಪ್ಯಾಲೆಸ್ಟೈನಿ ಭಯೋತ್ಪಾದಕರಿಗೆ. ಅದನ್ನು ಹೈಜಾಕ್ ಮಾಡಿಬಿಡ್ತಾರೆ. ಹೈಜಾಕ್ ಮಾಡಿ ಎಂಟೆಬೆಗೆ ತಗೊಂಡೋಗಿ ನಿಲ್ಲಿಸ್ತಾರೆ. ಈದಿ ಅಮೀನ್ ಆಳ್ತಾ ಇದ್ದ ಆವಾಗ. ಈದಿ ಅಮೀನ್ ಈ ಜಗತ್ತು ಕಂಡ ಅತ್ಯಂತ ಭಯಾನಕ ಸರ್ವಾಧಿಕಾರಿ ಈದಿ ಅಮೀನ್. ಆವಾಗ ಇಸ್ರೇಲು ಆಪರೇಷನ್ ಎಂಟೆಬೆ ಅಂತ ಒಂದು ಪ್ಲ್ಯಾನ್ ಮಾಡುತ್ತೆ. ಎಂಟೆಬೆ ಏರ್ಪೋರ್ಟ್ನಲ್ಲಿ ವಿಮಾನಗಳನ್ನು ಲ್ಯಾಂಡ್ ಮಾಡಿ ಅವರು ಒತ್ತೆಯಾಳುಗಳನ್ನು ತಗೊಂಡೋಗಿ ಏರ್ಪೋರ್ಟಿನ ಒಂದು ಬಿಲ್ಡಿಂಗ್ ಒಳಗಡೆ ಕೂಡಿಸ್ಕೊಂಡಿರ್ತಾರೆ, ಕಣ್ಣಿಗೆ ಬಟ್ಟೆ ಕಟ್ಟಿ. ಅಲ್ಲಿ ಕಮಾಂಡೋಗಳನ್ನು ನುಗ್ಗಿ ಆ ಒತ್ತೆಯಾಳುಗಳನ್ನು ಬಿಡಿಸ್ಕೊಂಡು ವಾಪಸ್ ತಮ್ಮ ವಿಮಾನ ಹತ್ತಿಸ್ಕೊಂಡು ಬರೋದು ಅಂತ ಅಂಥದ್ದೊಂದು ಆಪರೇಷನ್ ಮಾಡ್ತಾರೆ ಇವರು. ಬೆಂಜಮಿನ್ ನೆತನ್ಯಾಹು ತಮ್ಮನ ನೇತೃತ್ವದಲ್ಲಿ. ಹಿ ಡೈಡ್ ದೇರ್, ಗುಂಡಿದು ಬಿದ್ದು ಸದೋಗ್ಬಿಡ್ತಾರತ್ತ. ಅಂಥದ್ದೊಂದು ಆಪರೇಷನನ್ನು ಇಸ್ರೇಲ್ ಮಾಡಿತ್ತು. ಅದಕ್ಕೆ ಹೋಲಬಹುದಾದ ಆಪರೇಷನ್ ಈಗ ಅಮೇರಿಕ ಮಾಡಿದೆ ಇರಾನ್ ಒಳಗೆ. ಕರ್ಕೊಂಬಂದ್ರಲ್ಲ ಪೈಲಟನ್ನಂತೂ ಇಂತೂ. ಕಳ್ಕೊಂಡಿದ್ದೇನೇನು? ಫಸ್ಟಿಗೆ ಗುಂಡು ತಿಂದಂಥ ಒಂದು F-15E ಹೋಯ್ತಾ ಈ ಒಂದು ಕಾರ್ಯಾಚರಣೆಯಲ್ಲಿ. ಮೊದಲ ಪೈಲಟ್ನನ್ನು ರಕ್ಷಣೆ ಮಾಡುವುದಕ್ಕೆ ಹೋದಂಥ ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ಗಳ ಪೈಕಿ ಒಂದು ಹೆಲಿಕಾಪ್ಟರ್ ಹೋಯ್ತಾ? ಎರಡನೆಯ ಪೈಲಟನ್ನು ರಕ್ಷಣೆ ಮಾಡುವುದಕ್ಕೆ ಹೋದಂಥ ವಿಮಾನಗಳ ಪೈಕಿ 2 ವಿಮಾನಗಳನ್ನು ಇವರೇ ಬ್ಲಾಸ್ಟ್ ಮಾಡಬೇಕಾಗಿ ಬಂತ. ಅಲ್ಲೇ 2 ವಿಮಾನಗಳನ್ನು ಇವರೇ ಬ್ಲಾಸ್ಟ್ ಮಾಡಬೇಕಾಗಿ ಬಂತು. ಅದು ಹೋಯಿತು. ಅಂತಿಮವಾಗಿ ಉಳಿದಿದ್ದೇನೆಂದರೆ ನಮ್ಮ ಪೈಲಟ್ನನ್ನು ನಾವು ಸುರಕ್ಷಿತವಾಗಿ ಹೊರಗಡೆ ಕರ್ಕೊಂಬಂದ್ವಿ ಅಂತ. ಇದರ ಬಗ್ಗೆ ಒಂದಷ್ಟು ಹೇಳಿಕೆಗಳಿದ್ದಾವೆ. ಇಷ್ಟೋ ತನಕ ನಾನು ಹೇಳಿದ್ದು ಏನಾಯಿತು, ಕಾರ್ಯಾಚರಣೆ ಹೆಂಗಾಯಿತು ಅಂತ. ಈ ಕಾರ್ಯಾಚರಣೆಗಳ ಬಗ್ಗೆ ಹೆಮ್ಮೆಗಳಿದ್ದಾವೆ. ಇರಾನ್ನವ್ರು ಹೇಳ್ತಾರೆ, ನಾವು ಎನ್ರಿಚ್ ಮಾಡಿದ ಯುರೇನಿಯಮನ್ನು ಕದ್ಕೊಂಡು ಹೋಗೋದಕ್ಕೆ ಇದನ್ನು ಸುಮ್ಮನೆ ಒಂದು ಪ್ಲ್ಯಾನ್ ಮಾಡಿದ್ರು ಇವರು ಅಂತ. ಏನೇನಿದೆ ಅಂತ ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.